ಸರ್, ಈ ವಿಚಾರದಲ್ಲಿ ನಂಬರ್ಸ್ ನ ಲೆಕ್ಕ ಆಗ್ತಾ ಇದ್ದಾರೆ ಸರ್. ಅಂದ್ರೆ ಸಿದ್ದರಾಮಯ್ಯ ಅವ್ರ ಪರವಾಗಿ ಎಷ್ಟು ಶಾಸಕರಿದ್ದಾರೆ, ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಎಷ್ಟು ಶಾಸಕರಿದ್ದಾರೆ ಅನ್ನೋ ನಂಬರ್ಸ್ ಲೆಕ್ಕ ಆಗ್ತಾ ಇದ್ದಾರೆ. ನೋಡ್ರಿ, 140 ಜನನು ಡಿ.ಕೆ. ಸಾಹೇಬ್ರ ಪರ ಇದ್ದಾರೆ, 140 ಜನನು ಸಿದ್ದರಾಮಯ್ಯ ಪರ ಇದ್ದಾರೆ. ನಮ್ಮ ಪಕ್ಷ 28ಕ್ಕೂ ಮತ್ತೆ ಸರ್ಕಾರ ಬರಬೇಕು. ಸಿದ್ದರಾಮಯ್ಯ ಸಾಹೇಬರು ತ್ಯಾಗ ಹೋರಾಟ ಮಾಡಿ ಕಾಂಗ್ರೆಸ್ಗೆ ಸಹಾಯ ಮಾಡಿದ್ದಾರೆ. ಡಿ.ಕೆ. ಸಾಹೇಬ್ರನ್ನು ಜೈಲಿಗೆ ಹೋಗಿ ತ್ಯಾಗ ಮಾಡಿ ಬೆವರು ಸುರಿಸಿ ಅವರು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದ್ದಾರೆ. ಅದರಲ್ಲಿ ಇಬ್ಬರ ತ್ಯಾಗ ಬಲಿದಾನ ಹೋರಾಟಗಳಿಗೆ ಏನು ಪ್ರಶ್ನಾರ್ಹ ಅಲ್ಲ, ಯಾವುದೇ ಪ್ರಶ್ನೆ ಮಾಡೋಕ್ಕಾಗಲ್ಲ. ಆದರೆ ಒಳ್ಳೆ ಸಮಯ ಬಂದಾಗ ಡಿ.ಕೆ. ಸಾಹೇಬ್ರನ್ನು CM ಆಗ್ತಾರೆ. ಬರುತ್ತೆ ಬರುತ್ತೆ ಈಗ ನಾನು ಶಾಸಕನಾಗಬೇಕು ಅಂತ ಹಣೆಯಲ್ಲಿ ಬರೆದಿತ್ತು, ಹೆಂಗೋ ಎಳ್ಕೊಂಬಂದು ಶಾಸಕ ಆಯಿತು. ಹಣೆಯಲ್ಲಿ ಬರೆದಿಲ್ಲ ಅಂದ್ರೆ ಎಲ್ಲಾಗುತ್ತೆ? 2018ರಲ್ಲಿ ಹಣೆಯಲ್ಲಿ ಬರೆದಿಲ್ಲ, ನಾನು ಏನ್ ಸೈಕಲ್ ಹೊಡೆದ್ರು ಸೋತೆ. ಮುಂದಿನ ಚುನಾವಣೆಗೆ ಸಿಎಂ ಕ್ಯಾಂಡಿಡೇಟ್ ಆಗಿ ಹೋಗ್ತಾರಾ ಅಥವಾ ಇದೇ ಅವಧಿ ಸಿಎಂ ಆಗ್ತಾರಾ? ಅದಕ್ಕೆಲ್ಲ ಹೈಕಮಾಂಡ್ ಅವರು ಶೀಘ್ರದಲ್ಲೇ ಒಂದು ತೆರೆ ಎಳಿತಾರೆ. ಮತ್ತು ಇಂಥ ಏನು ಗೊಂದಲಗಳಿಗೆ ಹೈಕಮಾಂಡೇ ಒಂದು ಸೂಕ್ತ ನಿರ್ಧಾರ ಬೇಗ ತಗೋಬೇಕು. ಸುಮ್ಮನೆ ಗೊಂದಲಗಳು ಸೃಷ್ಟಿಯಾಗಿ ಅಧಿಕಾರ ಆಡಳಿತದ ಮೇಲೆ ತೊಂದರೆ ಆಗಬಾರ್ದು. ಅದರಿಂದ ಇದಕ್ಕೆ ಹೈಕಮಾಂಡೇ ಒಂದು ನಿರ್ಧಾರ ಮಾಡ್ತಾರೆ.